ಎಲ್ರಿಗೂ ನಮಸ್ಕಾರ. ಇವತ್ತು ಯಾವುದೇ ಹಿಟ್ಟನ್ನು ಬಳಸದೆ ಒಂದು ಗರ್ಗರಿ ಪಕೋಡ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಒಳಗಡೆಯಿಂದ ತುಂಬ ಮೃದುವಾಗಿ, ಹೊರಗಡೆಯಿಂದ ಅಷ್ಟೇ ಕ್ರಿಸ್ಪಾಗಿ ಇರೋವಂಥದ್ದು. 1 ಕಪ್ನಷ್ಟು ಇಲ್ಲಿ ಹೆಸರು ಬೇಳೆನ ತೊಗೊಂಡು ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 2 ಗಂಟೆ ಕಾಲ ನೆನಿಬೇಕು. ಈಗ ನೋಡಿ ಈ ಥರ ಚೆನ್ನಾಗಿ ಅರಳ್ಕೊಂಡಿದೆ. ಚೆನ್ನಾಗಿ ನೆಂದಾಗ ಇದನ್ನು ಗ್ರೈಂಡ್ ಮಾಡೋದು ತುಂಬ ಸುಲಭ ಆಗುತ್ತೆ. ಈಗ ನೀರನ್ನೆಲ್ಲ ತೆಕ್ಕೊಂಬಿಡೋಣ. ಚೆನ್ನಾಗಿ ನೆಂದಿದೆ ಅಂತಾದರೆ ಒಂದು ಸಲ ಚೆಕ್ ಮಾಡಿಕೊಂಡು ಈ ಥರ ತೂತು ಬಟ್ಲಿಗೆ ಹಾಕ್ಕೊಂಬಿಡಬೇಕು. ಸಂಪೂರ್ಣವಾಗಿ ನೀರೆಲ್ಲ ಸೋರೋದು ತುಂಬ ಮುಖ್ಯ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೀರಿರಬಾರ್ದು. ಹಾಗಾಗಿ ನೀವು ರುಬ್ಬಬೇಕಾದ್ರೆ ತುಂಬ ಕಷ್ಟ ಆದರೆ 1 ಸ್ಪೂನಷ್ಟು ನೀರನ್ನು ಬೇಕಾದರೆ ಹಾಕ್ಕೋಬೋದು. ಆದರೆ ಹಾಕದೆ ರುಬ್ಬೋದು ಒಳ್ಳೆಯದು. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೋಬೇಕು. ತುಂಬ ನುಣ್ಣಿಗೆ ರುಬ್ಬಿಟ್ರೆ ಪಕೋಡ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ರವೆ ಇರೋ ಥರ ರುಬ್ಕೋಬೇಕು. ಇದನ್ನು ಈ ಥರ ಒಂದು ಯಾವುದಾದ್ರೂ ಕೋಲು ಅಥವಾ ಚಮಚ ತಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಕಲರ್ ನೋಡಿ ಚೇಂಜ್ ಆಗಿದೆ. ಈ ಥರ ಮಾಡಿದಾಗ ಅದರೊಳಗಡೆ ಚೆನ್ನಾಗಿ ಗಾಳಿ ತುಂಬಿಕೊಂಡು ಹಗುರವಾಗಿ ಬರುತ್ತೆ ನಮ್ಮ ಪಕೋಡ. ಈಗ ಇದನ್ನು ಒಂದು ಟೆಸ್ಟ್ ಮಾಡ್ಕೊಳ್ಳೋಣ. ನಾವು ಉದ್ದಿನ ಬೇಳೆನ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿ ಮಾಡ್ಕೋಬೇಕು. ಈಗ ನೀರಲ್ಲಿ ಇದು ತೇಲ್ತಾ ಇದೆ. ಈ ಒಂದು ಹಿಟ್ಟನ್ನು ಹಾಕಿದಾಗ ಈ ಥರ ಬರಬೇಕು. ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 1 ಸ್ಪೂನಷ್ಟು ಜೀರಿಗೆ, ಹೊಸದಾಗಿ ಫ್ರೆಶ್ ಆಗಿ ಕೊಟ್ಟಿರೋವಂಥ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಇಂಗನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದಕ್ಕೆ ನೀವು ಬೇಕಾದರೆ ಈರುಳ್ಳಿ ಕೂಡ ಬೆರೆಸ್ಕೋಬೋದು. ನಾನಿಲ್ಲಿ ಹಾಕಿಲ್ಲ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಹಾಕಿರೋ ಪದಾರ್ಥಗಳು ಒಳ್ಳೆ ಪರಿಮಳ ಕೊಡುತ್ತೆ. ಇದ್ರ ಜೊತೆಗೆ ನೀವು ಬೇಕಾದರೆ ಯಾವುದಾದ್ರೂ ಸೊಪ್ಪು ಅಥವಾ ಈರುಳ್ಳಿ ಕೂಡ ಹಾಕ್ಕೋಬೋದು. ಈಗ 1 ಇಂಚಿನಷ್ಟು ಶುಂಠಿನ ಕಟ್ ಮಾಡ್ಕೊಂಡಿರೋ ಅಂಥದ್ದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಹದದಲ್ಲಿ ಮಿಶ್ರಣ ಇರಬೇಕು. ತುಂಬ ನೀರಾಗಿ ಇರಬಾರ್ದು. ಈ ಥರ ಹಾಕಿದಾಗ ತಂತಾನೇ ಅದು ಗುಂಡೆಗೆ ಬರುತ್ತೆ ಎಣ್ಣೆಯಲ್ಲಿ ಹಾಕಿದಾಗ. ಈಗ ಎಣ್ಣೆ ಕಾದಿದೆ. ಈ ಥರ ಸಣ್ಣ ಸಣ್ಣ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ಹಾಕ್ಕೋಬೇಕು. ತಂತಾನೇ ಮೇಲೆದ್ದು ಬರುತ್ತೆ ನೋಡಿ, ಉಬ್ಬಿ ಬರ್ತಾ ಇದೆ. ನಾವು ಚೆನ್ನಾಗಿ ಬೀಟ್ ಮಾಡ್ಕೊಂಡಿರೋದ್ರಿಂದ ಹಗುರವಾಗಿ ಇರುತ್ತೆ ಪಕೋಡ, ತುಂಬ ಚೆನ್ನಾಗಿರುತ್ತೆ. ಈಗ ತಿರುಗಿಸಿ ಹಾಕ್ಕೋತಾ ಇದ್ದೀನಿ. ಗರ್ಗರಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈ ಥರ ಲೈಟಾಗಿ ಕಲರ್ ಚೇಂಜ್ ಆದಾಗ ನೀವು ತೆಕ್ಕೋಬೋದು. ಈಗ ಸಂಪೂರ್ಣವಾಗಿ ಇದು ಬೆಂದಿದೆ. ಒಳಗಡೆಯಿಂದ ತುಂಬ ಮೃದುವಾಗಿ ಗೂಡು ಗೂಡಾಗಿ ಇರೋವಂಥ ಒಂದು ಪಕೋಡ, ಹೊರಗಡೆಯಿಂದ ಅಷ್ಟೇ ಗರ್ಗರಿಯಾಗಿರೋವಂಥ ಒಂದು ಯಾವುದೇ ಹಿಟ್ಟನ್ನು ಬಳಸದೇ ಮಾಡಿರೋ ಅಂಥ ಒಂದು ಪಕೋಡ ರೆಡಿ ಆಯಿತು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.